1ನೇ ತಾರೀಕು ಕಾರ್ಮಿಕರ ದಿನಾಚರಣೆ ಇತ್ತು. ಬಟ್ 1ನೇ ತಾರೀಕು ಎಲ್ಲ ಕಡೆ ನಡೀತದೆ ಅಂಥೇಳಿ ಮಾಮೂಲಿ ಕಾರ್ಮಿಕರು, ಅದು ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳ ಕಾರ್ಮಿಕರು, ನಗರಸಭೆ ಕಾರ್ಮಿಕರು, ಪಂಚಾಯತ್ ಕಾರ್ಮಿಕರು ಈ ಥರ ಮಾಡೋದು ನಾನು ನೋಡಿದ್ದೆ. ಬಟ್ ಇವ್ರು ಮೊನ್ನೆ ತೋಟದಲ್ಲಿ ಕೆಲಸ ಮಾಡ್ತಿದ್ದಾಗ ನನ್ನ ಮನಸ್ಸಿಗೆ ಯಾಕೋ ಅನ್ನಿಸ್ತು, ಎಲ್ಲ ಕಾರ್ಮಿಕರಿಗೂ ಗೌರವ ಕೊಟ್ಟು ಸನ್ಮಾನ ಮಾಡ್ತಾರೆ ಕಾರ್ಮಿಕ ದಿನಾಚರಣೆಗೆ, ನಮ್ಮ ಕೃಷಿ ಕಾರ್ಮಿಕರಿಗೆ ಅಟ್ಲೀಸ್ಟ್ ನಾನು ಎಲ್ಲ ಕಡೆ ಮಾಡೋಕ್ಕಾಗಲ್ಲ, ನಮ್ಮ ಮನೆ ನಮ್ಮ ಜಮೀನು ನಮ್ಮ ಜೊತೆ ಕೆಲಸ ಮಾಡೋರಿಗೆ ಕೃಷಿ ಕಾರ್ಮಿಕರಿಗೆ ಯಾಕೊಂದು ದಿನಾಚರಣೆ ಅಂಗವಾಗಿ ಒಂದು ಗೌರವ ಸಮರ್ಪಣೆ ಮಾಡಬಾರ್ದು ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತು. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಆ ಕಾರ್ಯಕ್ರಮವನ್ನು ಕೃಷಿ ಮಾಡ್ತಾ ಇದ್ದಂಥ ದ್ರಾಕ್ಷಿ ತೋಟದಲ್ಲೇ ಕಾರ್ಯಕ್ರಮನ ಹಮ್ಮಿಕೊಂಡೆ. ಇವರು ಎಂಥ ಕಾರ್ಮಿಕರು ಅಂದರೆ ಎಲ್ಲ ವರ್ಗದ ಕಾರ್ಮಿಕರಿಗೆ, ದಣಿಗಳಿಗೆ, ನಿಮಗೂ ನಮಗೂ, ದೇಶ ಕಾಯೋ ಯೋಧರಿಗೆ ಎಲ್ರಿಗೂ ಅನ್ನ ಕೊಡೋಂಥ ಕಾರ್ಮಿಕರು ಇವರು ಇಂಪಾರ್ಟೆಂಟ್. ಕಾರ್ಮಿಕರಲ್ಲಿ ಕಾರ್ಮಿಕರು, ನಾವು ರೈತರೇ ಕೃಷಿ ಕಾರ್ಮಿಕರು, ನಮ್ಮ ಜೊತೆ ಕೈ ಜೋಡಿಸಿ ಬೆವರು ಸುರಿಸಿ ಅವರ ಬೆವರಿನ ಅನ್ನ ನಾವು ತಿಂತಾಯಿದ್ದೀವಿ, ಅವರ ಬೆವರಿನ ಋಣ ನಮ್ಮ ಮೇಲಿದೆ. ಇವರು ಭಾಳ ಇಂಪಾರ್ಟೆಂಟು ಅಂಥೇಳಿ ನಮ್ಮ ತೋಟಕ್ಕೆ ಬರೋಂಥವರು, ನಮ್ಮ ಮನೆ ಕೆಲಸ ಮಾಡೋಂಥವರು, ಈವನ್ ನಮಗೆ ಕಟಿಂಗು, ನಮ್ಮ ಮನೆ ಹೆಂಗಸರಿಗೆಲ್ಲ ಕಟಿಂಗ್ ಮಾಡೋಂಥ ಆ ಕಾರ್ಮಿಕರಿಗೂ, ಈ ಥರ ಮನೆ ಕೆಲಸ ಮಾಡೋ ಕಾರ್ಮಿಕರಿಗೆ ಎಲ್ರಿಗೂ ಕೂಡ ಇವತ್ತು ಒಂದು ಗೌರವವನ್ನು ಕೊಡೋಣ ಅಂಥೇಳಿ ದ್ರಾಕ್ಷಿ ತೋಟದಲ್ಲಿ ನಾನು ಇಟ್ಕೊಬೇಕು ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತು. ಅವ್ರಿಗೊಂದು ಸ್ವಲ್ಪ ಅವ್ರು ಬೆಳೆದಂಥ ಧಾನ್ಯನೇ ಒಂದು ಸ್ವಲ್ಪ ಧಾನ್ಯ ಇತರೆ ಒಂದು ಶಾಲು ಹಾಕಿ ಒಂದು ಮಾಲೆ ಹಾಕಿ ಅವ್ರಿಗೆ ಮನಸ್ಫೂರ್ತಿಯಾಗಿ ಅವ್ರಿಗೆ ಗೌರವ ಕೊಡಬೇಕು ಅಂತ ನನಗನ್ನಿಸ್ತು. ಗೌರವ ಕೊಟ್ಟಿದ್ದೀನಿ. ಇವತ್ತು ನಾನು ಹೇಳಿದ್ನಲ್ಲ ಆಗಲೇ, ಇವರು ಎಲ್ಲ ಕಾರ್ಮಿಕರಂಗಲ್ಲ, ಎಲ್ಲ ವರ್ಗದ ಕಾರ್ಮಿಕರಿಗೆ ಅನ್ನ ಕೊಡುವಂಥ ಕೃಷಿ ಕಾರ್ಮಿಕರು ಇವರು. ಬಹುಶಃ ನಾನೆಲ್ಲಿ ಕೃಷಿ ಕಾರ್ಮಿಕರಿಗೆ ಸನ್ಮಾನ ಮಾಡಿ ಗೌರವ ಮಾಡಿರೋದು ನಾನು ನೋಡಿಲ್ಲ. ಬಹುಶಃ ಸರ್ಕಾರಿ ಕಾರ್ಯಕ್ರಮ ಮಾಡಬೇಕಾಗಿತ್ತು. ಅಲ್ಲಿ ಬರೀ ನಗರಸಭೆಯಲ್ಲಿ ಕೆಲಸ ಮಾಡೋಂಥ ಕಾರ್ಮಿಕರು, ಕಸ ಗುಡಿಸೋರು ಅವ್ರಿಗೆ ಮಾತ್ರ ಕರೀತಾರೆ. ಇನ್ನು ಮುಂದಾದರೂ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಈ ಕೃಷಿ ಕಾರ್ಮಿಕರನ್ನು ಸೇರಿಸ್ಕೊಂಡು ಇವರಿಗೆ ಒಂದು ಕೃಷಿ ಕಾರ್ಮಿಕರಿಗೆ ಕಾರ್ಮಿಕ ದಿನಾಚರಣೆ ಅಂತ ಮಾಡಬೇಕು ಅಂತ ಈ ಮೂಲಕ ನಾನು ಸರ್ಕಾರವನ್ನು ಒತ್ತಾಯ ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ. ಇದು ವಿನೂತನವಾಗಿರುವಂಥ ಕಾರ್ಯಕ್ರಮ. ನನ್ನ ಮನಸ್ಸಿಗೆ ಅನ್ನಿಸ್ತು, ಅವ್ರ ಶ್ರಮ, ಇವರು ಬೆವರಲ್ಲಿ ದುಡಿಯೋಂಥ ಜನ. ಇವರು ಬಿಸಿಲು ಗಾಳಿ ಮಳೆ ಯಾವುದು ಲೆಕ್ಕಕ್ಕೆ ಇದ್ದುಕೊಂಡ್ರೆ ನೋಡಿ, ಈಗ ಮನೆ ಕೆಲಸ ಅಮ್ಮ ನೀವೇ ಕಣ್ಣಲ್ಲಿ ನೋಡಿದ್ರಿ, ಹಿಂಗೆ ಇಟ್ಕೊಂಡಿದ್ದೀವಿ ಬಾರಮ್ಮ ಅಂದರೆ ಬರಲಿಲ್ಲ. ಆ ಅಮ್ಮನ ಕಾಯ್ಕನೇ ಆ ಮನೆಯಲ್ಲಿ ಏನು ಕೆಲಸ ಅದು ಮಾಡಬೇಕೋ ಮಾಡಿಕೊಂಡೇ ಕೂತ್ಲು, ಕೊನೆಗೂ ಬರಲಿಲ್ಲ. ಆ ಥರ ಒಂದು ಕಮಿಟ್ ಆದ್ರಂದ್ರೆ ಕೃಷಿ ಕಾರ್ಮಿಕರು ಅವ್ರ ಕೆಲಸ ಪೂರೈಸೋವ್ರಿಗೂ ಪಕ್ಕಕ್ಕೆ ನೋಡೋದು. ಆ ಥರದ ಕಾರ್ಮಿಕರಿಗೆ ನನಗೆ ಖುಷಿಯಾಗುತ್ತೆ. ನಮ್ಮ ಕುಟುಂಬದವರು ನಾವೆಲ್ಲರೂ ಸೇರಿ ಇವತ್ತು ನಾವು ಗೌರವ ಕೊಟ್ಟಿದ್ದಾರೆ. ಭಗವಂತ ಅವ್ರ ಕುಟುಂಬಗಳಿಗೆ ಅವ್ರಿಗೆ ಒಳ್ಳೆಯದಾಗಲಿ, ಒಳ್ಳೆ ಆರೋಗ್ಯ ಕೊಡಲಿ, ಒಳ್ಳೆ ಶಕ್ತಿ ಕೊಡಲಿ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಅವ್ರಿಗೆ ಶುಭ ಹಾರೈಸ್ತೀನಿ.